ನಮಸ್ಕಾರ ಫ್ರೆಂಡ್ಸ್. ನಿಫ್ಟಿ ತನ್ನ ವೀಕ್ಲಿ ಎಕ್ಸ್ಪೈರಿನಲ್ಲಿ ಹೈ ವಾಲಟಿಲಿಟಿನಲ್ಲಿ ಇದು 25,000 ಸೈಕಲಾಜಿಕಲ್ ಲೆವೆಲ್ ಮೇಲೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ನಾವು ಈಗ ಈ ವಿಡಿಯೋದಲ್ಲಿ 16th ಮೇ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಹಾಗೂ ವಿಡಿಯೋ ಕೊನೆಯಲ್ಲಿ 5 ಎಫ್ ಅಂಡ್ ಸ್ಟಾಕ್ಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ನಾವು ಮುಂದುವರೆಗಿಂತ ಮುಂಚೆ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಇವತ್ತಿನ ದಿನ ಮಾರ್ಕೆಟ್ ಸ್ಲೈಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಇಮಿಡಿಯೇಟ್ ಆಗಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಕರೆಕ್ಷನ್ ಕೊಡ್ತು. ಮೊದಲನೆಯ 45 ನಿಮಿಷ ಸತತವಾದ ಕರೆಕ್ಷನ್ ನಂತರ ನಿಫ್ಟಿ ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು 10 ಗಂಟೆ ನಂತರ ಇಲ್ಲಿ ಒಂದು ಶಾರ್ಪ್ ರಿಕವರಿ ಕೊಡ್ತು. ಈ ಶಾರ್ಪ್ ರಿಕವರಿನಲ್ಲಿ ನಿಫ್ಟಿ 24,800 ನ ಇಲ್ಲಿ ಟೆಸ್ಟ್ ಮಾಡಿತ್ತು. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೇ ಲೆವೆಲ್ ನ ಮೆನ್ಷನ್ ಮಾಡಿದ್ವಿ. ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಲಾಂಗ್ ಪೊಸಿಷನ್ ತಗೊಂಡ್ರೆ ಇಲ್ಲಿ ನಾವು ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗಿದ್ದು 24,570 ಹತ್ರ. ಸೊ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಯ್ತು, ಅದನ್ನು ಕೂಡ ಮೆನ್ಷನ್ ಮಾಡಿದ್ವಿ. ಅದಾದ್ಮೇಲೆ ನಾನು ಇಲ್ಲಿ ಅರೌಂಡ್ 1023 ಮೆನ್ಷನ್ ಮಾಡಿದ್ದೆ. ಇಲ್ಲಿ ನಾವು ಅಗೇನ್ ನಿಫ್ಟಿನಲ್ಲಿ 24,600 ಮೇಲೆ ಲಾಂಗ್ ಪೊಸಿಷನ್ ತಗೋಬಹುದು ಅಂತ. ಸೊ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಂಡಿದ್ದು ಮೊದಲನೇ ಶಾರ್ಪ್ ಮೂವ್ಮೆಂಟ್ ಅಲ್ಲೇ ಮೊದಲನೇ ಟಾರ್ಗೆಟ್ ಬಂತು. ಅದಾದ್ಮೇಲೆ 24,600 ಮೇಲೆ ನಿಫ್ಟಿ ಕನ್ಸಾಲಿಡೇಷನ್ ಆಗ್ತಾ ಎಂಡ್ ಆಫ್ ದ ಡೇ 25,000 ಮೇಲೆ ಬಂದು ಕ್ಲೋಸಿಂಗ್ ನ ಕೊಟ್ಟಿದೆ. ಸೊ ಇಲ್ಲಿ ಮೇನ್ ಆಗಿ ನಿಫ್ಟಿ ಸಪೋರ್ಟ್ ತಗೊಂಡಿದ್ದು 24,500 ಸೈಕಲಾಜಿಕಲ್ ಸಪೋರ್ಟ್ ಹಾಗೂ 10 ಡೇ ಮೂವಿಂಗ್ ಆವರೇಜ್. ಯಾವಾಗ ಟೆಕ್ನಿಕಲ್ ಹಾಗೂ ಡೇಟಾ ಪ್ರಕಾರ ನಮಗೆ ಸಪೋರ್ಟ್ಗಳು ಸಿಗ್ತವೆ ಆ ಲೆವೆಲ್ ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಈಗ ಮಾರ್ಕೆಟ್ ಅಲ್ಲಿ ಇವತ್ತಿನ ದಿನ ನೋಡಿದ್ವಿ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದು 55,000 ಮೇಲೆ ಮಾತ್ರ ಲಾಂಗ್ ಪೊಸಿಷನ್ ತಗೊಳಕ್ಕೆ. ಇಲ್ಲಿ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬಂತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 55,500 ವರೆಗೆ ಬಂದಿತ್ತು. ಸೊ ಇದು ಈಗ 55,355 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ ಜೊತೆಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಮೂಮೆಂಟಮ್ ಇತ್ತು. ಆದ್ರೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೂಮೆಂಟಮ್ ಕಡಿಮೆನೇ ಇತ್ತು ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಇಲ್ಲಿಂದ ಈಗ ನಾವು 16th ಮೇ ಟ್ರೇಡಿಂಗ್ ಲೆವೆಲ್ಸ್ಗೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್, ಇದು ಈಗ ಕಡಿಮೆ ಆಗ್ತಾ 17 ಕೆಳಗಡೆ ಬಂದಿದೆ. ಇದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳ್ತಾನೆ ಬಂದಿದ್ದೆ. ಇದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಹೇಗೆ ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ನಾವು ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ನ ನೋಡ್ತೀವಿ ಅಂತ. ಸೊ ಅದರ ಇಂಪ್ಯಾಕ್ಟ್ ನ ನಾವು ಇಲ್ಲಿ ನೋಡ್ತಾ ಇದೀವಿ. ಈಗ ಇದು 17 ಕೆಳಗಡೆ ಬಂದಿದೆ, ಹಾಗಾಗಿ ನಾವು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಆಗಿ ಯೋಚನೆ ಮಾಡಬಹುದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 63.83 ಹತ್ರ ಇದೆ, ಇದು ಪಾಸಿಟಿವ್ ಆಗೇ ಇದೆ. ಇನ್ನು ರುಪಿ ವ್ಯಾಲ್ಯೂ ಅಗ್ನಿಸ್ಟ್ US ಡಾಲರ್ 85.45 ಹತ್ರ ಇದೆ, ಇದು ನ್ಯೂಟ್ರಲ್ ಆಗಿದೆ. US ಡಾಲರ್ ಇಂಡೆಕ್ಸ್ 100.85 ಹತ್ರ ಇದೆ. ಸೊ ಇದು ಕೂಡ ನ್ಯೂಟ್ರಲ್ ಅಂತಾನೆ ಹೇಳ್ಬೋದು, ಪಾಸಿಟಿವ್ ಅಥವಾ ನ್ಯೂಟ್ರಲ್ ಲೆವೆಲ್ ಅಲ್ಲೇ ಇದೆ. ಇನ್ನು US 10-year ಬಾಂಡ್ ರೇಟು 4.5 ಹತ್ರ. ಸೊ ಇದು ಏನಾದ್ರೂ ಹೆಚ್ಚಾಗ್ತಾ ಹೋದ್ರೆ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದ್ರೆ ಅದನ್ನ ಫಾಲೋ ಮಾಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಇನ್ನು US ಮಾರ್ಕೆಟ್ ಇಲ್ಲಿ ಡೌ ಜೋನ್ಸ್ ಫೀಚರ್ಸ್ 42,000 ಕೆಳಗಡೆ ಬಂದಿದೆ ಈಗ. ಸೊ ಸ್ವಲ್ಪ ಈಗ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬರೋಕಿಂಗ್ ಆಗ್ತಾ ಇದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ, US IT ಇಂಡೆಕ್ಸ್. ಸೊ IT ಸ್ಟಾಕ್ಗಳು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಕೊಡೋ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದನ್ನ ನೋಡ್ತಾ ಇದ್ರೆ. ಇನ್ನು ಏಷ್ಯಾದಲ್ಲಿ ಜಪಾನ್ ಇಂಡೆಕ್ಸ್ ಇದು ಲೋವರ್ ಲೆವೆಲ್ ಅಲ್ಲಿ ತನ್ನ 200 ಡೇ ಹಾಗೂ 10 ಡೇ ಮೂವಿಂಗ್ ಆವರೇಜ್ ಗಳ ಕಡೆ ಬರ್ತಾ ಇದೆ. ಸೊ ಇಲ್ಲಿಂದ ಇದು ರಿವರ್ಸಲ್ ಬಂದ್ರೆ ಅದು ಅಗೇನ್ ಇಂಡಿಯನ್ ಮಾರ್ಕೆಟ್ಗೆ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಡೇಟಾನ ನೋಡಿದ್ಮೇಲೆ ನಾವು ಒಂದು ಬಾರಿ FIs ಡೇಟಾನ ಚೆಕ್ ಮಾಡಿದ್ರೆ FIs 14th ಮೇ ನಿನ್ನೆ ದಿನ ಇಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ನ ತೋರಿಸಿದ್ರು, FI ಜೊತೆಗೆ DIs ಕೂಡ. ಸೊ ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ FIs DIs ಇಬ್ಬರ ಕಡೆಯಿಂದ ಪಾಸಿಟಿವ್ ಮೂಮೆಂಟಮ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಇನ್ನು ನಾವು ಈಗ ಆಪ್ಷನ್ ಚೈನಿಗೆ ಬಂದ್ರೆ ಈಗ ನಾನು 12th ಮೇ
ನೆಕ್ಸ್ಟ್ ವೀಕ್ ನಿಫ್ಟಿ ಆಪ್ಷನ್ ಚೈನಲ್ಲಿ ಇದ್ದೀನಿ. ಇಲ್ಲಿ ಇಮಿಡಿಯೇಟ್ ಆಗಿ ಕೆಳಗಡೆ 25,000 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ ನಿಫ್ಟಿನಲ್ಲಿ ನೆಕ್ಸ್ಟ್ ಮೂಮೆಂಟಮ್ ಬರೋದು, ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇದು ಕಾಲ್ ರೇಟರ್ಸ್ ಹೆಚ್ಚಾಗಿರೋದು 25,100 ಹತ್ರ. ಇದ್ರ ಮೇಲೆ ನಿಫ್ಟಿ ಸೆಷನ್ ಆದ್ರೆ ಮೂಮೆಂಟಮ್ ಕಂಟಿನ್ಯೂ ಆಗಿ ಟುವರ್ಡ್ಸ್ 25,000 ಕಡೆ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಇದನ್ನ ಇಟ್ಕೊಂಡು ನಾವು ಈಗ ನಿಫ್ಟಿನಲ್ಲಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ, ನಿಫ್ಟಿನಲ್ಲಿ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡ್ದಂಗೆ 25,180 200 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ನಾವು ನಿಫ್ಟಿನಲ್ಲಿ ಅಗೇನ್ ಲಾಂಗ್ ಪೊಸಿಷನ್ ತೊಗೊಳಕ್ಕೆ, ಅದು ಇವತ್ತಿನ ದಿನದ ಅಂದ್ರೆ 15th ಮೇ ಹೈ ಇಂದ ಲಾಂಗ್ ಪೊಸಿಷನ್ಸ್ ತೊಗೊಳಕ್ಕೆ ನೋಡ್ಬೋದು. 25,116 ಮೇಲೆ ನಿಫ್ಟಿ ಹೋಗಕ್ಕೆ ಶುರು ಆದ್ರೆ ಇಲ್ಲಿಂದ ಮೂಮೆಂಟಮ್ ಮೊದಲನೇ ಟಾರ್ಗೆಟ್ 25,200. ಇಲ್ಲಿಂದ ಇಲ್ಲಿಗೆ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅದಾದ್ಮೇಲೆ 25,200 ಕ್ರಾಸ್ ಆದ್ಮೇಲೆ ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ 25,500 ನ ನಾವು ಬರೋ ದಿನಗಳಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ ಶುಕ್ರವಾರದ ದಿನ ಕೆಳಗಡೆ ಬಂದು 25,000 ಕೆಳಗಡೆ ಬಂತು ಅಂತಂದ್ರೆ ನಾವು ಯಾವುದೇ ಲಾಂಗ್ ಪೊಸಿಷನ್ಸ್ ಇಂದ ಎಕ್ಸಿಟ್ ಆಗೋಕೆ ನೋಡ್ಬೇಕು. ಅದಾದ್ಮೇಲೆ ಯಾವಾಗ ಅಗೇನ್ ನಿಫ್ಟಿ ರಿಕವರಿ ಕಂಡು 25,016 ಅಥವಾ ಡೇ ಹೈನ ಕ್ರಾಸ್ ಆದ್ಮೇಲೆ ಆಗ ಮಾತ್ರ ನಾವು ಮುಂದಿನ ಲಾಂಗ್ ಪೊಸಿಷನ್ಸ್ ನೋಡಬಹುದು. ಇನ್ನು ಪುಟ್ ಪೊಸಿಷನ್ಸ್ ನ ಈ ಫ್ರೈಡೆ ನಾವು ನೋಡ್ತಾ ಇಲ್ಲ, ಓನ್ಲಿ ಲಾಂಗ್ ಪೊಸಿಷನ್ಸ್ ಅದು 25,116 ಮೇಲೆ ನೋಡ್ತಾ ಇದ್ದೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿಗೆ ಈಗಿನ ಮೂಮೆಂಟಮ್ ಇದು ಆಲ್ಮೋಸ್ಟ್ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಟೈಮ್ ಕೂಡ ಬ್ಯಾಂಕ್ ನಿಫ್ಟಿ ಇದೇ ಲೆವೆಲ್ ಅಲ್ಲಿ ಅಂದ್ರೆ 55,500 ಲೆವೆಲ್ ಅಲ್ಲಿ ರಿಜೆಕ್ಷನ್ ನ ಕಂಡಿತ್ತು. ಸೊ ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 55,500 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಮೂಮೆಂಟಮ್ ಬರೋ ದಿನದಲ್ಲಿ ಶುಕ್ರವಾರ ಅಥವಾ ಸೋಮವಾರ ಮಂಗಳವಾರ ಯಾವುದೇ 2 to 3 ಡೇಸ್ ಅಲ್ಲಿ ಮೇಲೆ ಟಾರ್ಗೆಟ್ 57,600 ಈ ಲೆವೆಲ್ ವರ್ಗು, ಅಂದ್ರೆ ಆಲ್ಮೋಸ್ಟ್ ನಮಗೆ 1,900 ಪಾಯಿಂಟ್ಸ್ ಮೂಮೆಂಟಮ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಬೋದು. ಮಧ್ಯದಲ್ಲಿ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಪೊಸಿಷನಲ್ ಟ್ರೇಡ್ ನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 57,600 ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ಯಾವುದೇ ಕರೆಕ್ಷನ್ ಬಂದ್ರೆ ನಾವು ಇಲ್ಲಿ ಯಾವುದೇ ಪೊಸಿಷನ್ಸ್ ನ ಟ್ರೇಡ್ ಮಾಡೋದು ಬೇಡ. ಓನ್ಲಿ ಅಬೌವ್ 55,500 ಮಾತ್ರನೇ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಜೊತೆ ನಾವು ಈಗ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ಸ್ ನ ನೋಡ್ಬೇಕು ಅಂತಂದ್ರೆ, ನಾನು ಸದ್ಯಕ್ಕೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಲಾಂಗ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಇದನ್ನ ನಾನು ಏನಾದ್ರೂ ಇಲ್ಲಿ ಕರೆಕ್ಷನ್ ಬಂದು ತನ್ನ 10 ಡೇ ಮೂವಿಂಗ್ ಆವರೇಜ್ ಅದು 12,450 ಅಥವಾ 12,500 ಈ ಲೆವೆಲ್ಗಳನ್ನ ಟೆಸ್ಟ್ ಮಾಡಿ ಇಲ್ಲಿಂದ ರಿವರ್ಸ್ ಬರ್ತಾ ಇದ್ರೆ ಮಾತ್ರನೇ ಕಾಲಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ತೀನಿ. ಈಗಿನ ಲೆವೆಲ್ ಇಂದ ಯಾವುದೇ ಪೊಸಿಷನ್ಸ್ ನ ತಗೊಳಕ್ಕೆ ನೋಡ್ತಾ ಇಲ್ಲ. ಸೊ ಇದನ್ನ ನಾವು ಸದ್ಯಕ್ಕೆ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಶುಕ್ರವಾರ ದಿನ ಯಾವುದೇ ಕಾರಣದಿಂದ ಕರೆಕ್ಷನ್ ಬಂದು ನಮಗೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 12,500 ಅಥವಾ 450 ಸಿಕ್ಕರೆ ಇಲ್ಲಿಂದ ನಾವು ಕಾಲ್ ಸೈಡ್ ಅಲ್ಲಿ ಲಾಂಗ್ ಪೊಸಿಷನ್ಸ್ ತಗೊಳಕ್ಕೆ ನೋಡೋಣ. ಕೆಳಗಡೆ 12,400 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಇನ್ನು ಇಲ್ಲಿ ಏನೋ ಶಾರ್ಪ್ ಕರೆಕ್ಷನ್ ಬಂದ್ರೆ ಇಲ್ಲಿ ಪುಟ್ ಸೈಡ್ ಅನ್ನ ನಾವು ಟ್ರೈ ಮಾಡಲ್ಲ, ಓನ್ಲಿ ಲಾಂಗ್ ಸೈಡ್ ಸಪೋರ್ಟ್ ಇಂದ ರಿವರ್ಸಲ್ ಅಲ್ಲಿ ಟ್ರೈ ಮಾಡ್ಬೋದು. ಏತಕ್ಕಂತಂದ್ರೆ ಈಗ ಮಾರ್ಕೆಟ್ ಟ್ರೆಂಡ್ ಬುಲಿಶ್ ಆಗಿರೋ ಸಲುವಾಗಿ ನಾವು ಓನ್ಲಿ ಲಾಂಗ್ ಪೊಸಿಷನ್ಸ್ ತಗೊಳಕ್ಕೆ ನೋಡ್ತಾ ಇದೀವಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಈ ಮೂರು ಇಂಡೆಕ್ಸ್ ಗಳ ಡಿಸ್ಕಷನ್ ನಂತರ ಈಗ ನಾವು ಎಫ್ ಅಂಡ್ ಸ್ಟಾಕ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ನಿನ್ನೆ ದಿನ ಎಫ್ ಅಂಡ್ ಸ್ಟಾಕ್ಸ್ ಅಲ್ಲಿ ಜಿಂದಾಲ್ ಸ್ಟೀಲ್ ನ ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ 2.66% ಮೂಮೆಂಟಮ್ ಬಂದಿದೆ. ಎಂಫಾಸಿಸ್ ಇದರಲ್ಲಿ 2.05% ಮೂಮೆಂಟಮ್ ಬಂದಿದೆ. ಕೋಲ್ ಇಂಡಿಯಾ ಇದರಲ್ಲಿ ಓನ್ಲಿ 0.38% ಮೂಮೆಂಟಮ್ ಬಂದಿದೆ. HAL ನ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ 2% ಮೂಮೆಂಟಮ್ ಬಂದಿದೆ. ಅದಾದ್ಮೇಲೆ ಬಂಧನ್ ಬ್ಯಾಂಕ್ ಇದರಲ್ಲಿ ಕೂಡ ಮೋರ್ ದೆನ್ 1%, 1.17% ಮೂಮೆಂಟಮ್ ಬಂದಿದೆ. ಸೊ ಇಲ್ಲಿ ಯಾರಾದ್ರೂ ಪೊಸಿಷನ್ ತಗೊಂಡು ಇನ್ನೂ ಹೋಲ್ಡ್ ಮಾಡಿದ್ರೆ ನಾಳೆ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನಿಂಗ್ ಅಲ್ಲೇ ಪ್ರಾಫಿಟ್ ಬುಕ್ ಮಾಡೋಕೆ ನೋಡ್ಬೋದು. ಇನ್ನು ನಾವು ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ಸ್ ತಗೊಳಕ್ಕೆ ಹೇಳಿದ್ವಿ SRF. ಸೊ ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಡೌನ್ ಕೊಟ್ರೆ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ
ಕ್ಲೋಸಿಂಗ್ ನ ಕಂಡಿದೆ. ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಇಲ್ಲಿ ಹೆಚ್ಚಿನ ಲಾಸ್ ಆಗಿರಲ್ಲ. ಹಾಗೂ ಇಲ್ಲಿ ಯು ಪಿ ಎಲ್ ನ ಕೂಡ ನಾವು ಸಜೆಸ್ಟ್ ಮಾಡಿದ್ವಿ, ಆದ್ರೆ ಯು ಪಿ ಎಲ್ ನಿನ್ನೆ ಲೋನ್ ಕಟ್ ಆಗ್ಲಿಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ಯಾವುದೇ ಪುಟ್ ಪರ್ಸೆಂಟ್ ತಗೊಳಕ್ಕೆ ಆಪ್ಷನ್ ಇರಲಿಲ್ಲ. ಇನ್ನು ನಾವು 16th ಮೇಗೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ನಾವು 5 ಸ್ಟಾಕ್ ನ ಐಡೆಂಟಿಫೈ ಮಾಡಿದ್ವಿ, 5 ಅಲ್ಲ 6 ಸ್ಟಾಕ್. ಆದ್ರೆ ನಾವು ಇಲ್ಲಿ ಯಾವುದೇ ಪುಟ್ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡಿಲ್ಲ. ಶುಕ್ರವಾರ ದಿನ ಓನ್ಲಿ ಲಾಂಗ್ ಸೈಡ್ ಅಲ್ಲಿ ಮಾತ್ರ ಪೊಸಿಷನ್ಸ್ ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಬಂದು ಆಟೋ ಸ್ಟಾಕ್ M&M. ಇದರಲ್ಲಿ ನಾವು ಈ ದಿನದ ಅಂದ್ರೆ ಈ ಗುರುವಾರದ ಹೈ ಕ್ರಾಸ್ ಆದ್ರೆ ಮಾತ್ರನೇ ಇಲ್ಲಿ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇದರಲ್ಲಿ ನಾವು 3300 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದು ICICI ಬ್ಯಾಂಕ್. ICICI ಬ್ಯಾಂಕ್ ಕೂಡ ಒಂದು ಒಳ್ಳೆ ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಬಂದು ನಿಂತಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಬ್ರೇಕ್ಔಟ್ ಸಿಕ್ಕರೆ ಇವನ್ ICICI ಬ್ಯಾಂಕ್ ಅಲ್ಲಿ ಕೂಡ ಬ್ರೇಕ್ಔಟ್ ಇರುತ್ತೆ. ಸೊ ICICI ಬ್ಯಾಂಕ್ ಅಲ್ಲಿ ನಾವು ಡೇ ಹೈನ ಅಂದ್ರೆ ಈ ಗುರುವಾರದ ಹೈನ ಕ್ರಾಸ್ ಆಗಿ ಮೂಮೆಂಟಮ್ ಕೊಡಕ್ಕೆ ಶುರು ಆದ್ರೆ ಇಲ್ಲಿ ಕೂಡ ನಾವು ಫ್ಯೂಚರ್ ಅಲ್ಲಿ ಅಥವಾ ಆಪ್ಷನ್ ಅಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಮುಂದಿನ ಸ್ಟಾಕ್ ಬಂದು ಟೈಟನ್ ಕೂಡ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಕೊಡ್ತಾ ಇದೆ. ಸೊ ಇದು ತನ್ನ ಪ್ರೀವಿಯಸ್ ರಿಜೆಕ್ಷನ್ ಲೆವೆಲ್ ನ ಇವತ್ತಿನ ದಿನ ಟೆಸ್ಟ್ ಮಾಡಿತ್ತು. ಇದು ಅಗೇನ್ ಈ ಗುರುವಾರದ ಹೈನ ಕ್ರಾಸ್ ಆದ್ರೆ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಟುವರ್ಡ್ಸ್ 3800 ಹಾಗೂ ಈ ಪ್ರೀವಿಯಸ್ ರೆಸಿಸ್ಟೆನ್ಸ್ ಲೆವೆಲ್ 3860 ಈ ಲೆವೆಲ್ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಟಾಕ್ ಬಂದು IT ಸ್ಟಾಕ್ಸ್, ಅದು HCI ಟೆಕ್ ಆಗಿರುತ್ತೆ. ಇದನ್ನ ನಾವು 1700 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇದರಲ್ಲಿ ಟಾರ್ಗೆಟ್ 1800 ವರೆಗೆ ಸದ್ಯಕ್ಕೆ ಬರ್ತಾ ಇದೆ. ಇನ್ನು ನಾವು IRCTC ನ ಕೂಡ ಫೋಕಸ್ ಮಾಡ್ಬೋದು. IRCTC ಇದು ಕೂಡ ಏನಾದ್ರು ಗುರುವಾರದ ಹೈ ಕ್ರಾಸ್ ಆಗ್ತಾ ಇದ್ರೆ ಅದು ಕೂಡ ಪ್ರೀವಿಯಸ್ ರೆಸಿಸ್ಟೆನ್ಸ್ ನ ಕ್ರಾಸ್ ಆಗುತ್ತೆ. ಸೊ ಆಗ ನಾವು IRCTC ನಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಟಾರ್ಗೆಟ್ ಮೇಲೆ 800, ನೆಕ್ಸ್ಟ್ 825 ವರೆಗೆ ಟಾರ್ಗೆಟ್ ಇಟ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ನಮ್ಮ ಫೈನಲ್ F&O ಸ್ಟಾಕ್ ಐಡೆಂಟಿಫೈ ಮಾಡಿರೋದು ಎಟರ್ನಲ್. ಇದನ್ನ ನಾವು ಝೊಮೊಟೊ ಅಂತ ಪ್ರೀವಿಯಸ್ಲಿ ಕರಿತಾ ಇದ್ವಿ, ಈಗ ನೇಮ್ ಚೇಂಜ್ ಆಗಿ ಎಟರ್ನಲ್ ಆಗಿದೆ. ಸೊ ಇದನ್ನು ಕೂಡ ಗುರುವಾರದ ಹೈ ಮೇಲೆ ಅದು 245 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬೋದು. ಸೊ ಇಲ್ಲಿ ಬರೋ ಶಾರ್ಟ್ ಕವರಿಂಗ್ ಅಲ್ಲಿ 260 ವರೆಗೆ ಮೊದಲನೇ ಟಾರ್ಗೆಟ್, ಮೂಮೆಂಟಮ್ ಕಂಟಿನ್ಯೂ ಆದ್ರೆ 270, 280 ವರೆಗೆ ಟಾರ್ಗೆಟ್ ಇಟ್ಕೊಂಡು ನೆಕ್ಸ್ಟ್ ವೀಕ್ ವರೆಗೆ ನಾವು ಪ್ಲಾನ್ ನ ಮಾಡ್ಬೋದು. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ಜೊತೆಗೆ ಈ 6 ಸ್ಟಾಕ್ ಗಳಲ್ಲಿ ಶುಕ್ರವಾರ ದಿನ ಟ್ರೇಡಿಂಗ್ ಮಾಡೋಕೆ ನೋಡ್ಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ವಿಡಿಯೋ ಶೇರ್ ಮಾಡಬೇಕು ಅಂತಂದ್ರೆ ನೀವು ಶೇರ್ ಮಾಡ್ಬೋದು. ಇದಲ್ಲದೆ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಇಷ್ಟ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.